ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾ ಅಥವಾ ಆಂಟಿಗಳ ಜೊತೆ ಟೈಮ್ ಪಾಸ್ ಮಾಡಬೇಕಾ? ಬನ್ನಿ, ನಿಮ್ಮ ಮಾಹಿತಿಯೊಂದಿಗೆ ನಮ್ಮ ಒಂದು ಜಿಮೇಲ್ ಐ ಡಿ 39591@gmail.comಗೆ ಒಂದು ಮೇಲ್ ಮಾಡಿ. ನಾವು ಒಳ್ಳೆ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಸವಿ ಅಂತ ಮೈಸೂರಿನ ಬೆಡಗಿ 27ರ ವಯಸ್ಸಿನ ಹುಡುಗಿ, ಮುದ್ದಾಗಿರ್ತಕ್ಕಂಥ ಶರೀರ, ತುಟಿಗೆ ಕೆಂಪನಿ ಒಂದು ಲಿಫ್ಟಿಗೆ ಹಚ್ಕೊಂಡು ಏನು ಮುದ್ದಾಗಿದ್ದಾರೆ ನೋಡಿ. ಇವರಿಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ. ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸವಿ ಅವರು ಅಪ್ಪಟ ಕನ್ನಡತಿ ಆ್ಯಂಡ್ ಶಿಕ್ಷಣ ಬಂದುಬಿಟ್ಟು ಸಾಂಸಾರಿಕ ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕು ಅಷ್ಟು ಮಟ್ಟಿಗೆ ಶಿಕ್ಷಣವನ್ನು ಪಡೆದಿರ್ತಾರೆ. ಹವ್ಯಾಸ ಬಂದುಬಿಟ್ಟು ಮನೇಲಿ ಕೂತ್ಕೊಂಡು ಓದೋದು, ಕತೆ ಓದೋದು, ಜೊತೆಗೆ ಅಡುಗೆ ಕೆಲಸ ಮಾಡೋದು ಆ್ಯಂಡ್ ಅದೇ ರೀತಿಯಾಗಿ ಏನೆಲ್ಲ ಕೆಲಸ ವೈಯಕ್ತಿಕವಾಗಿ ನನ್ನ ಜವಾಬ್ದಾರಿ ಏನಿದೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತ ಮಾಡ್ತಾರೆ ಅಂತ ಹೇಳಿರೋದು. ಸೊ ಸಮಸ್ಯೆ ಅಂತ ಇವ್ರ ಹತ್ರ ಏನೂ ಕೂಡ ಇಲ್ಲ, ಕಿಂಚಿಂಚು ಕೂಡ ಪ್ರಾಬ್ಲಮ್ ಇವ್ರ ಹತ್ರ ಇಲ್ಲವೇ ಇಲ್ಲ ಅಂತ ಸವಿಯವರು ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಿಚಾರ ಏನಂದರೆ, ಇವರ ಶಿಕ್ಷಣಕ್ಕೆ ತಕ್ಕ ಹಾಗೆ, ಇವರ ವಯಸ್ಸಿಗೆ ತಕ್ಕ ಹಾಗೆ ಆ್ಯಂಡ್ ಇವರಿಗೆ ಮ್ಯಾಚ್ ಆಗುವಂಥ ಹುಡುಗನ ಹುಡುಕಾಟ ಮಾಡೋದು ಇವರ ಒಂದು ಕನಸು ಸವಿಯವ್ರದ್ದು. ಆ್ಯಂಡ್ ಒಳ್ಳೆಯ ಒಂದು ಕನ್ನಡಿಗ ಹುಡುಗ ಕೂಡ ಆಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ಹೆಚ್ಚಿನ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ ಈ ಕಡೆ ಬರೋಣ. ಸೊ ಫೋಟೋ ನೋಡ್ಕೊಂಡ್ರಾ? ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನನ್ನನ್ನು ಮದುವೆ ಆಗುವಂಥ ಗಂಡು ಒಬ್ಬ ಧೈರ್ಯವಂತ ಹುಡುಗ ಆಗಿರಬೇಕು ಸ್ನೇಹಿತರೆ. ಸುಮಾರು 20 ವರ್ಷಗಳಿಂದ ಇವರಿಗೂ ಕೂಡ ಇವರ ಕುಟುಂಬದ ಸಂಬಂಧಿಕರಿಗೆ ಸ್ವಲ್ಪ ಗಲಾಟೆ ಆಗಿರುತ್ತೆ. ಇವರ ಮದುವೆಯಲ್ಲಿ ಏನಾದರೂ ಗಲಾಟೆ ಮಾಡ್ಬೋದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಇವರನ್ನ ಮದುವೆ ಆಗುವಂಥ ಹುಡುಗ ಸ್ವಲ್ಪ ಧೈರ್ಯಶಾಲಿ ಹುಡುಗ ಆಗಿರಬೇಕು. ಯಾಕಂದರೆ ನನ್ನ ಸಂಬಂಧಿಕರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಓದಿದ್ದೇನೆ ನಾನು, ಎಂಗೇಜ್ಮೆಂಟ್ ಆಗಿ ವಿವಾಹ ಆಗುವುದರ ಒಳಗಡೆ ಯಾವುದಾದ್ರೂ ಕೆಲಸ ತೆಗೆದುಕೊಳ್ತೇನೆ, ಅದು ಬಂದುಬಿಟ್ಟು 100% ಪಕ್ಕ. ಸೊ ಸದ್ಯಕ್ಕೆ ನನಗೆ ಕೆಲಸ ಮಾಡು ಅಂತ ನೀವು ಟಾರ್ಚರ್ ಕೊಡಬೇಡಿ. ಬೇಕಿದ್ದರೆ ಮದುವೆ ಆದ ನಂತರ ನಾನೇ ನಿಮಗೆ ದುಡ್ದು ಬಿಡಿಸಾಕ್ತೀನಿ, 2 ವರ್ಷಗಳ ಕಾಲ ನೀವು ಮನೆಯಲ್ಲೇ ಇರಿ ಅಂತ ಹೇಳಿದ್ದಾರೆ. ನಮ್ಮ ಮನೆಗೆ ಪ್ರಸ್ತುತ ದುಡ್ಡು ನಾನೇ ಕೊಡ್ತೇನೆ. ಅಂದರೆ ಇವರ ಒಂದು ಮದುವೆ ಏನಿದೆ ಆ ಒಂದು ಮದುವೆ ಗಂಡಿನ ಕಡೆಯಲ್ಲಿ ಇರುತ್ತೆ ಶಾಸ್ತ್ರ ಎಲ್ಲ. ಸೊ ನನಗೆ ಜಾಬ್ ಏನಾದರೂ ಸಿಕ್ಕಿದ್ರೆ ಅರ್ಧ ಖರ್ಚು ನಾನೇ ನೋಡ್ಕೊಳ್ತೀನಿ ನಮ್ಮ ಒಂದು ಮದುವೆಗೆ ಅಂತ ಹೇಳಿದ್ದಾರೆ. ನೀವು ನನಗೆ ಪ್ರೀತಿಯಿಂದ ಚಿನ್ನು ಅಂತ ಕರಿಬೇಕು. ಸೊ ಮೊದಲ ಭೇಟಿ ಆದಾಗ ಆ ರೀತಿಯಾಗಿ ಕರೀರಿ. ಆ್ಯಂಡ್ ನಿಮ್ಮ ಹತ್ರ ಸೆಲ್ ಫೋನ್ ಇರಬೇಕು. ರಾತ್ರಿ 12 ಗಂಟೆವರೆಗೂ ವೀಡಿಯೋ ಕಾಲ್ ಮಾಡಬೇಕು. ನಾನು ಮೆಸೇಜ್ ಹಾಕಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡಬೇಕು. ಜೊತೆಗೆ ಯಾರಾದರೂ ಪಕ್ಕದಲ್ಲಿ ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದರೆ ಅದು ನನಗೆ ಹೇಳಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಒಳ್ಳೆಯ ಪೊಸಿಷನಸ್ ಹುಡುಗಿ ಆಗಿರ್ತಕ್ಕಂಥದ್ದು ಇವರು. ಆ್ಯಂಡ್ ಪಿಕಪ್ ಒಂದು ಕಾರ್ನ ಹೊಂದಿರ್ತಾರೆ. ಸೊ ಯಾಕಂದರೆ ಇವರು ವಾಸವಾಗಿರ್ತಕ್ಕಂತಹ ಪ್ಲೇಸ್ನಲ್ಲಿ 20 ಎಕರೆಯಷ್ಟು ಗದ್ದೆ ಇರುತ್ತೆ. ಇವರ ತಂದೆಯವ್ರದ್ದು ಹೇಳ್ತಿದ್ದೀನಿ ನಾನು. ಆ ಒಂದು ಗದ್ದೆಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದಿರ್ತಾರೆ ಸ್ನೇಹಿತರೆ. ಸೊ ತೆಂಗಿನಕಾಯಿನೇ ಆಗಿರಲಿ ಅಥವಾ ಬೇರೆ ಇನ್ನಿತರ ಬೆಳೆಗಳನ್ನೇ ಆಗಿರಲಿ, ಅದನ್ನು ಸಾಗಿಸೋಕೆ ಒಂದು ವಾಹನ ಬೇಕಲ್ವಾ. ಇವಾಗ ಕಾರ್ ಬಂದುಬಿಟ್ಟು ಜಾಮಾಗಿ ಸುತ್ತಾಡೋಕ್ಕೆ ಆಯಿತು. ಸೊ ಈ ಒಂದು ಪಿಕಪ್ ಬಂದುಬಿಟ್ಟು ರೈತರಿಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನು ಸಾಗಿಸುವಂತಹ ವಾಹನ ಅವರ ತಂದೆಯವರು ತೆಗೆದುಕೊಂಡಿರ್ತಾರೆ 2012ನೇ ಮಾಡೆಲಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ಸೆಕೆಂಡ್ ಓನರ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಪಿಕಪ್ಪು ಒಳ್ಳೆಯ ಒಂದು ಕ್ವಾಲಿಟಿಯಲ್ಲೂ ಕೂಡ ಇದೆ. ಇದರಲ್ಲಿ AC ಕೂಡ ಇದೆ. ನೀವು ಅಂದರೆ ನಿಮಗೆ ವರದಕ್ಷಿಣೆಯಲ್ಲಿ ಈ ಒಂದು ಕಾರನ್ನು ಕೊಡ್ತಾರೆ ಅಂತೆ. ಹಿಂದುಗಡೆ ಇರ್ತಕ್ಕಂತಹ ಆ ಒಂದು ಡ್ಯಾಶ್ ಏನಿದೆ ಅದನ್ನು ತೆಗೆಸ್ಬಿಟ್ಟು ಇಷ್ಟೇ ಜೂಮ್ ಆಗಿ ಒಂದು ಮಾಡಿಫೈ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಅವರು ಕೂತ್ಕೊಂಡು ಮಾತಾಡಿ, ಅದು ಆಮೇಲೆ ಡಿಸೈಡ್ ಆಗುತ್ತೆ. ಇದರ ಬೇರೆ ಇಲ್ಲಿ ನೋಡ್ತಕ್ಕಂಥ ಸ್ಪೇಸೇ ಬೇರೆ ಸ್ನೇಹಿತರೆ. ಅದು ಹಿಂದುಗಡೆ ಡ್ಯಾಶ್ ಬೋರ್ಡ್ ಏನಾದರೂ ತೆಗೆದ್ರೆ ಒಳಗಡೆ ಯಾವ ರೀತಿ ಸಿಸ್ಟಮ್ ಕಾಣಿಸಿ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದಿಷ್ಟು ಜನ ಮಿಡಲ್ ಕ್ಲಾಸಿನ ಜನ ಸಿಗ್ತಾರೆ ಆ್ಯಂಡ್ ರಿಚ್ ಆಗಿರ್ತಕ್ಕಂಥ ಪಾರ್ಟಿಯವ್ರಿಗೆ ಸಹ ಸಿಗ್ತಾರೆ. ಅದರಲ್ಲಿ ನಿಮಗೆ ಮ್ಯಾಚ್ ಆಗೋರು ಯಾರು ಇರ್ತಾರೆ ಅದಕ್ಕೆ ತಕ್ಕಂಗೆ ಈ ಒಂದು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಸೊ ದುಡ್ಡು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅವರೇ ಎಲ್ಲ ಖರ್ಚು ಕೂಡ ನೋಡ್ಕೊಳ್ತೀನಿ ಅಂತ ಹೇಳಿರೋದು. ಬಟ್ ಅವರಿಗೆ ನೀವು ಇಷ್ಟ ಆಗುವಂತಹ ಮನಸ್ಥಿತಿ ವ್ಯಕ್ತಿ ಆಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿರ್ಬೋದು, ನಾನು ಇದರಲ್ಲಿ AC ಕೂಡ ಇದೆ ಸ್ನೇಹಿತರೆ. ಕೆಲವೊಂದಿಷ್ಟು ಗಾಡಿಯಲ್ಲಿ AC ಇಲ್ಲ. ಇಲ್ಲಿ ಸ್ಪೇಸ್ ಏನು ನೋಡ್ತಿದ್ದೀರಾ, ಪಿಕಪ್ ಗಾಡಿಯಲ್ಲಿ AC ಕೂಡ ಅವೈಲೇಬಿಲಿಟಿ ಇದೆ. ವಿತ್ ಸ್ಟೇರಿಂಗ್ ಹಾರ್ನೇಬಲ್ ಸ್ಟೇರಿಂಗ್ ಆಗಿರುತ್ತೆ. ಆ್ಯಂಡ್ ಗ್ಲಾಸಸ್ ಕೂಡ ಏನು ನೋಡ್ಕೊಳ್ತೀರಾ 1.5 ಇಂಚಸ್ಸಿನ ಒಂದು ಗ್ಲಾಸಸ್ ಇದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇನ್ನು ಮೈಲೇಜಿಂಗ್ ವಿಚಾರ ಜೊತೆಗೆ ಅದೇ ರೀತಿಯಾಗಿ CC ವಿಚಾರ ಎಲ್ಲನೂ ಕೂಡ ಉತ್ತಮವಾಗಿದೆ, ಸಖತ್ತಾಗಿದೆ ಗಾಡಿ. ಎಷ್ಟು ಸ್ಪೀಡಲ್ಲೂ ಕೂಡ ನೀವು ಹೋಗ್ಬೋದು. 250 ಸ್ಪೀಡು, 300 ಸ್ಪೀಡಲ್ಲೂ ಕೂಡ ಹೋಗ್ಬೋದು. ಲಾಂಗ್ ಡ್ರೈವ್ ಕೂಡ ಮಾಡಿ. ಒಳ್ಳೆಯದಾಗಲಿ, ಒಟ್ಟಿನಲ್ಲಿ ಅವರು ನಿಮಗೆ ಸಿಗಲಿ. ಆ್ಯಂಡ್ ಒಳ್ಳೆಯ ರೀತಿಯಲ್ಲಿ ಮದುವೆ ಆಗಿ ಇಬ್ಬರು ಕೂಡ ಜಾಲಿಯಾಗಿ ಆನಂದವಾಗಿರಿ ಅಂತ ನಾನು ಕೂಡ ಆಶಯ ಪಡ್ತೀನಿ. ಸೊ ನಮಸ್ತೆ, ಮತ್ತೆ ಹೊಸ ಪ್ರೊಫೈಲಿಂದ ಸಿಗ್ತೀನಿ. ಬಾಯ್.